ವಿದ್ಯಮಾನದ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ನಿಮಗೆ ಪವಾಡ ಪುರುಷ ಸತ್ಯಸಾಯಿ ಬಾಬಾ ಅವರ ಪವಾಡದ ಸ್ಟೋರಿ ತಂದಿದ್ದೀನಿ. ನಂಬಿದವರ ಆರಾಧ್ಯ ದೈವ, ನಂಬದವರಿಗೆ ಜಸ್ಟ್ ಪವಾಡ ಪುರುಷ, ವಿರೋಧಿಗಳಿಗೆ ಮೋಸಗಾರ, ಭಕ್ತರಿಗೆ ಪ್ರೀತಿಯ ಹರಿಕಾರ ನೆನೆಸಿರೋ ಸತ್ಯಸಾಯಿ ಬಾಬಾ ಇಹಲೋಕ ತ್ಯಜಿಸಿ ನಾಳೆಗೆ 1 ವರ್ಷ. ಬಾಬಾ ಕಾಲಾನಂತರವೂ ಪುಟ್ಟಪರ್ತಿಯಲ್ಲಿ ಪವಾಡಗಳು ನಡೀತಿದ್ಯಾ? ಬಾಬಾ ಸನ್ನಿಧಿಯಲ್ಲಿ ವಿಚಿತ್ರ ಶಕ್ತಿ ಹೊರಹೊಮ್ತಿದ್ಯಾ? ಇದನ್ನೆಲ್ಲ ತಿಳಿಯೋಣ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ. ಏಪ್ರಿಲ್ 24 ಮುಂಜಾನೆ 7:40. ಪವಾಡ ಪುರುಷ, ದೇವಮಾನವ ಅಂತೆಲ್ಲ ಕರೆಸಿಕೊಂಡಿದ್ದ ಸತ್ಯಸಾಯಿ ಬಾಬಾ ಅಸ್ತಂಗತರಾದ ದಿನ. ಅವರು ಇಹಲೋಕ ತ್ಯಜಿಸಿ ನಾಳೆಗೆ 1 ವರ್ಷ. ಬಾಬಾ ಇಲ್ಲದ ಪುಟ್ಟಪರ್ತಿಯಲ್ಲಿ ಶೂನ್ಯ ಆವರಿಸಿದೆ. ಸದಾ ಸಂಭ್ರಮದಿಂದ ಇದ್ದ ಪುಟ್ಟಪರ್ತಿ ಅನಾಥವಾಗಿದೆ. ಮರಳುಗಾಡಿನಂತಿದ್ದ ಪುಟ್ಟಪರ್ತಿಯಲ್ಲಿ ವಯಸ್ಸಿಸ್ ಮೂಡಿಸಿದ್ದು ಸತ್ಯಸಾಯಿ ಬಾಬಾ ಪವಾಡ. ಸದಾ ಬರದ ಬೇಗೆಯಿಂದ ನರಳುತ್ತಿದ್ದ ಪುಟ್ಟಪರ್ತಿಯಲ್ಲಿ ಸಮೃದ್ಧಿ ತಂದವರು ಮತ್ತಾರೂ ಅಲ್ಲ, ಇದೇ ಬಾಬಾ. ಅನ್ನ ನೀರು ಇಲ್ಲದೆ ನರಳುತ್ತಿದ್ದ ಮಂದಿಗೆ ಐಶ್ವರ್ಯ ತಂದುಕೊಟ್ಟಿದ್ದು ಮತ್ತಿನ್ನೇನೂ ಅಲ್ಲ, ಸತ್ಯಸಾಯಿ ಅನ್ನೋ ಶಕ್ತಿ. ಒನ್ ಫೀಟ್ ಪ್ಲೇಸು ಸಹ ಸಿಗಲ್ಲ, ಮಧುರಾ ನಗರ ಆಗುತ್ತೆ ಅಂತ ಬಾಬಾ ಅವ್ರು ಹೇಳಿದ್ದು. ಅದು ಹಾಗೆ ಆಗುತ್ತೆ. ಏನು ಯಾವತ್ತು ಅದು ಸ್ವಾಮಿ ಅಕ್ಷರತೆ, ಏಕೆಂದರೆ ಸ್ವಾಮಿಯವರ ಅನುಭವ ತುಂಬ. ಹೌದು, ಸತ್ಯಸಾಯಿ ಬಾಬಾ ತನ್ನನ್ನು ತಾನು ಪವಾಡ ಪುರುಷ, ದೇವ ಸ್ವರೂಪಿ ಎಂದು ಘೋಷಿಸಿದ ಬಳಿಕವೇ ಪುಟ್ಟಪರ್ತಿ ಭೂಪಟದಲ್ಲಿ ಎಲ್ಲರೂ ಗುರುತಿಸುವ ಸ್ಥಾನ ಪಡೆದಿರೋದು. ಬಾಬಾ ಮ್ಯಾಜಿಕ್ನಿಂದಲೇ ವಿಶ್ವದ 178 ರಾಷ್ಟ್ರಗಳ ಮಂದಿ ಸಾಯಿ ಸ್ಮರಣೆ ಮಾಡುತ್ತಿರುವುದು. Every darshan, so we are not alone. So he's not far. He is really. He's with us, bless us. The whole hall is full of love. So it's very. It's no different. The body is not there. Everybody misses his body. It's very difficult sometimes. ಸತ್ಯಸಾಯಿ ಬಾಬಾ ತನ್ನಲ್ಲಿರುವ ಅತೀತ ಶಕ್ತಿ ಪ್ರದರ್ಶನಕ್ಕೆ ಬಳಸಿದ್ದು ಯಕ್ಷಿಣಿ ವಿದ್ಯೆ. ಶೂನ್ಯದಿಂದ ಬೂದಿ ಸೃಷ್ಟಿಸೋದು, ಬಾಯಿಯಿಂದ ಆತ್ಮಲಿಂಗ ಹೊರಹಾಕೋದು, ಗಾಳಿಯಲ್ಲಿ ಉಂಗುರ, ಚಿನ್ನದ ಸರ, ವಾಚ್ ಮೂಡಿಸೋದು, ಖಾಲಿ ಕೊಡದಿಂದ ರಾಶಿ ರಾಶಿ ಬೂದಿ ಅಭಿಷೇಕ ಮಾಡೋದು. ಹೀಗೆ ಬಾಬಾ ಮಾಡಿದ ಪವಾಡಗಳು ಒಂದ ಎರಡ.
ಈ ಪವಾಡಗಳಿಗೆ ಮರುಳಾದವರ ಸಂಖ್ಯೆಯೇನೂ ಕಡಿಮೆ ಇಲ್ಲ. ಬಾಬಾ ಭಕ್ತರ ಸಂಖ್ಯೆ ಕೋಟಿ ಮೀರುತ್ತೆ. ಬಾಬಾ ಸೇವೆಗೆ ತೊಡಗಿಸಿಕೊಂಡ ಸೇವಾದಳದ ಕಾರ್ಯಕರ್ತರ ಸಂಖ್ಯೆ 1,32,967. ಇನ್ನು ಬಾಬಾ ಸೇವೆಯಲ್ಲಿ ಖಾಯಮಾಗಿ ಸಮರ್ಪಿಸಿಕೊಂಡವರ ಸಂಖ್ಯೆ 5,000ದಷ್ಟಿದೆ. ಬಾಬಾ ಬದುಕಿದ್ದಾಗ ನಾನಾ ಪವಾಡಗಳನ್ನು ಮಾಡುತ್ತಿದ್ದರು. ಆದರೆ ಬಾಬಾ ನಂತರವೂ ಇಲ್ಲಿ ಪವಾಡಗಳು ನಡೆಯುತ್ತಿವೆ ಅನ್ನೋದು ಇವರ ವಾದ. ಈಗ ಆಗ್ತಾ ಇದೆ. ಮೊನ್ನೆ ಸದ್ಯಕ್ಕೆ ಒಂದು 2-3 ತಿಂಗಳ ಕೆಳಗಡೆ ಬಾಬಾ ಅವ್ರ ಫೋಟೋದಿಂದ ಸುಮಾರು ಒಂದು 100-200 kg ಅಷ್ಟು ಯುವತಿಗಳು ಬಂದಿದೆ. ಆಗ್ತಾ. ಅನೇಕ ಭಕ್ತರ ಮನೆಯಲ್ಲಿಟ್ಟಿದ್ದ ಸತ್ಯಸಾಯಿ ಬಾಬಾ ಭಾವಚಿತ್ರಗಳಲ್ಲಿ ಸಕ್ಕರೆ ಜೇನುತುಪ್ಪ ಹರಿಯುತ್ತಿದೆಯಂತೆ. ಇನ್ನು ಕೆಲವು ಬಾಬಾ ಮಂದಿರದಲ್ಲಿ ಬಾಬಾ ಹೆಜ್ಜೆ ಗುರುತುಗಳು ಕಾಣಿಸಿಕೊಳ್ಳುತ್ತಿವೆಯಂತೆ. ಮತ್ತೆ ಕೆಲವರ ಮನೆಯ ಕನ್ನಡಿಯಲ್ಲಿ ಬಾಬಾ ಭಾವಚಿತ್ರ ಕಾಣುತ್ತಿದೆಯಂತೆ. ಇನ್ನು ಅನೇಕ ಮನೆಯಲ್ಲಿ ಬಾಬಾ ಫೋಟೋದಿಂದ ಬೂದಿಯೂ ಸುರಿಯುತ್ತಂತೆ. ಆದರೆ ಈ ಪವಾಡದ ಬಗ್ಗೆ ಅನೇಕರು ಅನುಮಾನ ವ್ಯಕ್ತಪಡಿಸುತ್ತಾರೆ. ಬಾಬಾ ಮಾಡುತ್ತಿದ್ದ ಮ್ಯಾಜಿಕ್ಗಳು ಹೇಗೆ ನಾನಾ ಟೀಕೆಗಳಿಗೆ ಗುರಿಯಾಗಿದ್ದವೋ ಅದೇ ರೀತಿ ಈಗ ನಡೆಯುತ್ತಿರುವ ಪವಾಡಗಳ ಬಗ್ಗೆ ಶಂಕೆ ವ್ಯಕ್ತಪಡಿಸುತ್ತಾರೆ. ಬಾಬಾ ನಂತರ ಯಾವ ಪವಾಡಗಳು ನಡೆದಿಲ್ಲ ಅಂತಾರೆ ಅನೇಕರು. ಹಂಗಂತೂ ಸಾಮಾನ್ಯವಾಗಿ ಇಲ್ಲ, ನಂಬಿಕೆ ಇಲ್ಲ. 100% ನಂಬಿಕೆ ಐತೆ ಇಲ್ಲ. ನಡ್ಕೊಂಡು ಹೋಗ್ತಿದೆ, ನಡ್ಕೊಂಡು ಹೋಗುತ್ತೆ. ಒಂದು ದೇವಸ್ಥಾನ ಥರ ನೀನು ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಂದು ಬಾಬಾ ಮಾಡಿದ ಪವಾಡಗಳೇ ಇಂದು ಪುಟ್ಟಪರ್ತಿ ಮಂದಿಯ ಬದುಕಿಗೊಂದು ದಾರಿಯಾಗಿದೆ. ತನ್ನ ಪವಾಡದಿಂದಲೇ ಸತ್ಯ ಸಾಯಿಬಾಬಾ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ್ರು, ಜನರನ್ನ ಮರಳುಗೊಳಿಸಿದ್ರು. ಆದರೆ ಈಗ ಬಾಬಾ ಇಲ್ಲ, ಪವಾಡಗಳು ನಡೀತಿಲ್ಲ. ಹಾಗಾಗಿ ಜನ ಮರುಗುತ್ತಿದ್ದಾರೆ. ಪುಟ್ಟಪರ್ತಿಯ ಭವಿಷ್ಯವೇ ಮಂಕಾಯಿತು ಅನ್ನೋ ಆತಂಕದಲ್ಲಿದ್ದಾರೆ. ಇನ್ನೊಂದು ಪವಾಡದ ನಿರೀಕ್ಷೆಯಲ್ಲಿದ್ದಾರೆ. ಕ್ಯಾಮ್ರಾಮನ್ ಅತೀಕುಲ್ಲಾ ಖಾನ್ ಹಾಗೂ ಯುಗಾಂಧರ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಪುಟ್ಟಪರ್ತಿ. ಇಲ್ಲಿ ನಡೀತಾ ಇರೋದು ಬಾಬಾ ಪವಾಡವೋ ಭಕ್ತರ ಪವಾಡವೋ ಗೊತ್ತಿಲ್ಲ. ಆದರೆ ಬಾಬಾ ಅವರ ಸಮಾಧಿಯಲ್ಲಿ ಅತೀತ ಶಕ್ತಿ ಪ್ರವಹಿಸುತ್ತಿದೆ. ಅಲ್ಲಿ ಭಕ್ತನಿಗೆ ಬೇಡಿದ್ದೆಲ್ಲ ಸಿಗುತ್ತೆ ಅನ್ನೋ ಮಾತು ಕೂಡ ಕೇಳ್ಬರ್ತಿದೆ. ಅದೆಷ್ಟು ನಿಜ ಅಂತ ತಿಳಿಯೋಣ ಈ ಒಂದು ಬ್ರೇಕ್ ಆದ್ಮೇಲೆ.